ನಮಸ್ತೆ ಎಲ್ಲರಿಗೂ. ಹಾಯ್. ಇವತ್ತು ನಾನು ಒಂದು ಹೀರೆಕಾಯಿ ಚಟ್ನಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ನೋಡಿ. ಇವಾಗ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಇದೊಂದು 2-3 ದಿನ ಫ್ರಿಜ್ಜಲ್ಲಿ ಇಟ್ಕೊಂಡು ತಿನ್ಬೋದು. ನೀರೇನು ಜಾಸ್ತಿ ಹಾಕಿಲ್ಲ ನೋಡಿ. ಇವಾಗ 2 ಹೀರೆಕಾಯಿ ಬಲ್ತಿದ್ದು ತೊಗೊಂಡು ಬಂದಿದ್ದೀನಿ. ಅದನ್ನು ನೀಟಾಗಿ ತೊಳೆದು ಸಿಪ್ಪೆ ಎಲ್ಲ ಮೇಲೆ ತೆಗಿತೀನಿ, ಫುಲ್ಲ ತೆಗಿಯೋದಿಲ್ಲ. ಎರಡೆರಡು ತೊಗೊಂಡಿದ್ದೀನಿ. ಅದೇ ಒಂದೊಂದು ಸರ್ತಿ ಏನಾಗುತ್ತೆ, ಹೀರೆಕಾಯಿ ಕಹಿ ಬರುತ್ತೆ ಫ್ರೆಂಡ್ಸ್. ಹಾಗಾಗಿ ಸ್ವಲ್ಪ ಕಟ್ ಮಾಡಿ ನೋಡಬೇಕು ಹೇಗಾಗತ್ತೆ ಅಂತ. ಇವಾಗ ಚಿಕ್ಕ ಚಿಕ್ಕದಾಗಿ ಹಚ್ಚಿ ಇಟ್ಕೊತೀನಿ. ಫಸ್ಟ್ ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ಚಿಕ್ಕ ಚಿಕ್ಕದಾಗಿ ಹಚ್ಚಿ ಒಂದು ಸೈಡಲ್ಲಿ ಇಟ್ಕೊತೀನಿ. ನಂತರ ಇದು ಹಾಗೆ ಸೈಡಿಗೆ ಇಟ್ಕೊತೀನಿ. ಒಂದು ಪಾತ್ರೆಗೆ ಹಾಕಿಬಿಟ್ಟು ಫಸ್ಟ್ ಇದೇ ಮಾಡ್ಕೊಂಡು ಹೀರೆಕಾಯಿ ಹಚ್ಚಿ, ಆಮೇಲೆ ಬಾಣಲೆ ಬಾಣಲೆ ಇಟ್ಟು ಒಂದು 2 ಚಮಚ 3 ಚಮಚ ಎಣ್ಣೆ ಹಾಕಿದ್ದು. ಸ್ವಲ್ಪ ಸಣ್ಣ ಉರಿಯಲ್ಲಿ, ತುಂಬ ದೊಡ್ಡ ಉರಿ ಇಟ್ಕೋಬಾರ್ದು ಗ್ಯಾಸು. ಇವಾಗ ಏನು ಮಾಡ್ತೀನಿ, 4 ಬೆಳ್ಳುಳ್ಳಿ, 4-5 ಬೆಳ್ಳುಳ್ಳಿ ಹಾಕಿದ್ದೀನಿ. ದಪ್ಪ ಇರುತ್ತೆ ಇಲ್ಲಿ ಬೆಳ್ಳುಳ್ಳಿ, ಅದಕ್ಕೋಸ್ಕರ ಅದನ್ನು ಎಸಳು ಒಂದು 4-5 ಹಾಕಿದ್ದೀನಿ. ಖಾರ ನಾನು ಒಂದು 4-5 ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ. ನಿಮ್ಮ ಇದು ನೋಡ್ಕೊಳ್ಳಿ. ಇವಾಗ ನಿಮಗೆ ಎಷ್ಟು ಖಾರ ತಿಂತೀರೋ ಅಷ್ಟು ಹಾಕ್ಕೊಳ್ಳಿ. ನಮಗೆ ಬೇಕಾಗುತ್ತೆ, ಅದಕ್ಕೋಸ್ಕರ ಅನ್ನದ ಜೊತೆಗೆ ಸ್ವಲ್ಪ ಚೆನ್ನಾಗಿರುತ್ತೆ ಅಂದ್ಕೊಂಡು ಸ್ವಲ್ಪ ಜಾಸ್ತಿನೇ ಖಾರ ಮಾಡ್ಕೊಳ್ತೀವಿ. ಹೀಗೆ ಇದು ಮಾತ್ರ, ಇದೆರಡನ್ನ ಸಣ್ಣ ಉರಿಯಲ್ಲಿ ಫ್ರೈ ಮಾಡಬೇಕು. ತುಂಬ ಇವೆರಡನ್ನು ಸಪ್ರೇಟ್ ಮಾಡಬೇಕು. ಸ್ವಲ್ಪ ಹಾಗೆ ನಿಧಾನ ಚಿಕ್ಕ ಉರಿಯಲ್ಲಿ ಮಾಡಿ ಅದನ್ನು ಬಾಡಿಸಿ ಒಂದು ಪಾತ್ರೆಗೆ ಹಾಕ್ಕೊತೀನಿ. ಯಾಕಂದರೆ ಎಲ್ಲದನ್ನು ಸಪ್ರೇಟ್ ರುಬ್ಬಲೂಬೇಕು. ಇದಾಯ್ತು ನೋಡಿ, ಫುಲ್ ರೆಡ್ ಆಯಿತು. ಹಸಿಮೆಣಸಿಂದು ಗಮ್ ಅಂತ ವಾಸನೆ ಸ್ಮೆಲ್ ಬರ್ತಾಯಿದೆ. ಹಾಗೆ ಬೆಳ್ಳುಳ್ಳಿನೂ ಹಾಗೆ ಫ್ರೈ ಆದ ತಕ್ಷಣ ಚೆನ್ನಾಗಿ ಒಂದು ಪಾತ್ರೆಗೆ ತಟ್ಟೆಗೆ ತೆಗೆದಿಟ್ಕೊಂಡು ಅದು ತಣ್ಣಗಾಗಕ್ಕೆ ಹಾಗೆ ಇಡ್ತೀನಿ. ಆಮೇಲೆ ಇದಕ್ಕೆ ಶೇಂಗಾ ಬೀಜ ಹಾಕ್ತೀನಿ. ಶೇಂಗಾ ಬೀಜ ಒಂದು ಚಿಕ್ಕ ಕಪ್ಪಲ್ಲಿ 1 ಕಪ್ ಫುಲ್ ಹಾಕಿದ್ದೀನಿ. ಇದನ್ನು ಹಾಗೆ ಸಣ್ಣ ಒಂದೇ ಬಾಣಲಿಯಿಂದ ಎಲ್ಲ ಸಪ್ರೇಟ್ ಹುರ್ಕೋಬೇಕು ಫ್ರೆಂಡ್ಸ್. ಇದನ್ನು ಸಣ್ಣ ಉರಿಯಲ್ಲಿ ಇದು ಆಯಿತು, ಬೆಂದ ಆಲ್ಮೋಸ್ಟ್ ಆಗಿದೆ. ಇದನ್ನು ಸಪ್ರೇಟ್ ಇಟ್ಕೊತೀನಿ. ಇವಾಗ ಈರುಳ್ಳಿ, ಒಂದು ದಪ್ಪ ಈರುಳ್ಳಿ ಹಚ್ಚಿ ಇಟ್ಕೊಂಡು ತೋರಿಸಿದ್ನಲ್ಲ ನಿಮಗೆ. ಒಂದು ದಪ್ಪ ಈರುಳ್ಳಿ, 2 ಟೊಮೆಟೊ, 2 ಹೀರೆಕಾಯಿ, ಇದನ್ನು ಸಣ್ಣ ಉರಿಯಲ್ಲಿ ಇದನ್ನು ಸಪ್ರೇಟ್. ಸ್ವಲ್ಪ ಎಣ್ಣೆ ಕಮ್ಮಿ ಆದರೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈರುಳ್ಳಿನ ಚೆನ್ನಾಗಿ ಬಾಡಿಸಿದರೆ ಇನ್ನೂ ಚೆನ್ನಾಗಿರುತ್ತೆ. ಇವಾಗ ಯಾವುದೇ ಒಂದು ತರಕಾರಿ ಪಲ್ಯ ಇರಲಿ, ಏನೇ ಇರಲಿ, ಒಟ್ಟಾರೆಯಿಂದ ಈರುಳ್ಳಿ ಫ್ರೈ ಮಾಡಬೇಕು ಚೆನ್ನಾಗಿ. ಈಗ ಒಂದು ದೊಡ್ಡ ಟೊಮೆಟೊ ಹಚ್ಚಿ ಇಟ್ಕೊಂಡಿದ್ದೀನಿ, ಅದನ್ನು ಇದ್ರ ಜೊತೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತೀನಿ. ಇವಾಗ ಫ್ರೈ ಮಾಡಿಕೊಂಡು ಮತ್ತೆ ನೀರೇನು ತಾಗಿಸೋದಿಲ್ಲ, ಅದು ಸಪ್ರೇಟ್ ಇಟ್ಕೊಂಡೆ. ಹಚ್ಚಿ ಇಟ್ಕೊಂಡಿದ್ನಲ್ಲ ಹೀರೆಕಾಯಿ, ಇನ್ನೂ ಸ್ವಲ್ಪ ಬಾಣಲಿಗೆ ಇನ್ನೊಂದು 2 ಚಮಚ ಎಣ್ಣೆ ಹಾಕ್ಕೊಂಡು ಇದನ್ನೇ ಚೆನ್ನಾಗಿ ಫ್ರೈ ಮಾಡಿದೆ ನೋಡಿ. ಪ್ರೆಸ್ ಮಾಡಿ ನೋಡಿದರೆ ಗೊತ್ತಾಗುತ್ತೆ ಫ್ರೆಂಡ್ಸ್, ಅದು ಚೆನ್ನಾಗಿ ಬೇಯಬೇಕು. ಈಗ ಹೀರೆಕಾಯಿ ಚೆನ್ನಾಗಿ ಬೆಂದ್ರೇ ಅದು ಹೀರೆಕಾಯಿ ಹಸಿ ವಾಸನೆ ಎಲ್ಲ ಹೋಗಿಬಿಟ್ಟು ಗಮ್ಮಂತ ಹೀರೆಕಾಯಿ ಸ್ಮೆಲ್ಲೇ ಬರುತ್ತೆ. ಈಗ ಏನಂದರೆ ಒಟ್ಟಾರೆಯಿಂದ ಇದು ನಾವು ನೀರಲ್ಲಿ ಬೇಯಿಸೋ ಬದಲು ಇಲ್ಲಿ ಎಣ್ಣೆಯಲ್ಲೇ ಬೇಯಿಸ್ತೀವಿ. ಈಗ ತಣ್ಣಗಾಯಿತು, ಅದನ್ನು ಸಣ್ಣಗಾಗಿ ಇಟ್ಕೊಂಡಿದ್ದೀನಿ. ಇವಾಗ ಇದು ಫಸ್ಟಿಗೆ ಏನು ಮಾಡ್ತೀನಿ, ಹುರಿದಿರೋದು ಹಸಿಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ, ಶೇಂಗಾ ಬೀಜ, ಇದನ್ನು 3 ಹಾಕಿ ರುಬ್ಕೊತೀನಿ. ಅದು ಸ್ವಲ್ಪ ನೈಸ್ ಆದ ತಕ್ಷಣ ಈ ಟೊಮೆಟೊ, ಈರುಳ್ಳಿ ಇದೆಲ್ಲ ಇತ್ತಲ್ಲ, ಇದನ್ನು ಹಾಕಿ ನೈಸ್ ಮಾಡಿ ರುಬ್ಬಿ ಈ ಸೈಡಿಗೆ ಇಟ್ಕೊತೀನಿ. ಅದಕ್ಕೆ ಇದು ಹುಣಸೆ ಹಣ್ಣು ಹಾಕಿಲ್ಲ. ಹುಣಸೆ ಹಣ್ಣಿದು ಲಿಕ್ವಿಡ್ ಬರುತ್ತೆ, ಆ ಲಿಕ್ವಿಡ್ಡು ನಮಗೆ ಎಷ್ಟು ಬೇಕೋ ಅಷ್ಟು ಅದು ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದು ಇದನ್ನು ನೈಸಾಗಿ ಸಪ್ರೇಟಾಗಿ ರುಬ್ಬಿ ನೋಡಿ ರುಬ್ಬಿ ಆಯಿತು. ಇವಾಗ ಚಟ್ನಿ ರೆಡಿ ಆಯಿತು. ಎಮ್ಮೆ ಹೀರೆಕಾಯಿ ಚಟ್ನಿ ಚಪಾತಿ ಒಂದಿಗೂ ತಿನ್ಬೋದು, ಅನ್ನದ ಜೊತೆನೂ ಚೆನ್ನಾಗಿರುತ್ತೆ. ಮಾಡಿ ನೋಡಿ ಫ್ರೆಂಡ್ಸ್, ನಾನು ತುಂಬ ಸರ್ತಿ ಮಾಡಿದ್ದೀನಿ. ಇವಾಗ ಇದನ್ನು ಹೀಗೆ ಫ್ರಿಜ್ಜಲ್ಲಿ ಇಡ್ಬೋದು, ನೀರು ಜಾಸ್ತಿ ಹಾಕಬಾರ್ದು. ಆಯಿತು, ಎಮ್ಮಿ ಇದು ಹೀರೆಕಾಯಿ ಗೊಜ್ಜು ಚಟ್ನಿ ಹಾಗೆ ಇಟ್ಕೊಳ್ಳಿ ಫ್ರಿಜ್ಜಲ್ಲಿ, 2 ದಿನಕ್ಕೆ ಆಗುತ್ತೆ, ಗಟ್ಟಿಯಾಗುತ್ತೆ, ಚೆನ್ನಾಗಿರುತ್ತೆ. ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ.
ಬಾಯ್ ಫ್ರೆಂಡ್, ಮತ್ತೆ ಸಿಗ್ತೀನಿ.